ದೇಶ ಪ್ರೇಮ ಗೀಶ ಪ್ರೇಮ ಎಲ್ಲ ಟಿವಿ ಮುಂದೆ ಕೂತ್ಕೊಂಡು ಮಾತಾಡೋಕ್ಕಷ್ಟೇ. ಆಚೆ ಬಂದ್ರೆ ಹೆಂಗ್ರಿ ಅದು ಆಕ್ಚುಲಿ ನಾನ್ ಮಾಡಬೇಕು ಅಂತ ಎಲ್ರೊಳಗೆ ಅದೊಂದು ದೊಡ್ಡ ಪ್ರಾಬ್ಲಮ್. ನನ್ಗೆ ಐಡೆಂಟಿಟಿ ಏನಂಗಾರೆ, ನಿಮ್ ಪಕ್ಷ ಹೇಳ್ತೀರಾ, ಪೋಸ್ಟ್ ಇಲ್ಲ ಅಂತೀರಾ, ಏನೋ ಒಂದು ಜಾಗ ಇಲ್ಲ ಅಂತೀರಾ, ನಾನೇನಕ್ಕೆ ಮಾಡ್ಲಿ ಹಂಗಾರೆ? ಈಗ ತೋರ್ಸಪ್ಪ ದೇಶ ಪ್ರೇಮ. ನಿನ್ಗೇನು ಇಲ್ಲ, ನಿನ್ ದೇಶಕ್ಕೋಸ್ಕರ ನೀನ್ 4 ಜನಕ್ಕೆ ಹೇಳ್ತೀಯ ನೀನು ಅಂದಾಗ ಅವ್ನು ನಿಜವಾದ ದೇಶ ಪ್ರೇಮ ಬಯಲಾಗತ್ತೆ. ಇಲ್ಲ ನಿನ್ಗೊಂದು ಪೋಸ್ಟ್ ಅಪ್ಪ, ನೀನು ಜಿಲ್ಲಾಧ್ಯಕ್ಷ ಮಾಡು ಅಂದ್ರೆ ಅವನು ನಾನು ಜಿಲ್ಲಾಧ್ಯಕ್ಷ 4 ಜನಕ್ಕೆ ಕರೀತಾನೆ. ಅದಾ ದೇಶ ಪ್ರೇಮ. UPP ಅಂತ ಹೆಸರಿಟ್ಟಿದ್ದು ನಾಟ್ ಬಿಕಾಸ್ ಉಪೇಂದ್ರ ಅಂತಲ್ಲ, ಅಲ್ಲೊಂದು ಐ ಅಂತಿದೆಯಲ್ಲ, ಅದು ಕಿತಾಕ್ ತೋರ್ಸೋದಕ್ಕೋಸ್ಕರ ಮಾಡಿದೆ. ಇದು ಉಪ್ಪಿ ಪಕ್ಷ ಅಲ್ಲ, ಇದು UPP ಪಕ್ಷ ಅಲ್ಲ. ಐ ಅನ್ನೋದಿರಲ್ಲ, ನಾನು ಇರಲ್ಲ, ನೀನು ಇರಲ್ಲ. ಅಲ್ಲಿ ಒಂದು ಐಡಿಯಾಲಜಿ ಮಾತ್ರ ಇರುತ್ತೆ. ಇದು ಬಹಳ ಕಷ್ಟ. ಏನ್ ಹೇಳಿ, ಇವತ್ತಿಗೂ ಕೂಡ ತುಂಬಾ ಜನಕ್ಕೆ ಹೆಂಗ್ ಆಗಲ್ಲ ಹಂಗೆಲ್ಲ ಹೇಳಿದ್ರೆ, ನೀವೇನು ಇಲ್ಲ ಅಂದ್ರೆ ಹೆಂಗ್ ಮಾಡ್ತಾನ ಅವನು ಅಂತ. ಒಳ್ಳೆ ಕತೆ ಇರಲ್ಲಪ್ಪ. ದೇಶ ಸೇವೆ, ಸಮಾಜ ಸೇವೆ ದೊಡ್ಡ ಮಾತಾಡ್ತೀರಾ. ನಿನ್ ದೇಶಕ್ಕೋಸ್ಕರ ಇಷ್ಟು ಮಾಡಕ್ಕಾಗಲ್ಲ. ನಿನಗೆ ಪೋಸ್ಟ್ ಬೇಕೇ ಬೇಕಾ? ನಿನ್ಗೊಂದು ಹೆಸರು ಬೇಕೇ ಬೇಕಾ? ಬರುತ್ತೆ ಬಿಡು, ಹೆಸರು ಬರುತ್ತೆ. ನೀ ಚೆನ್ನಾಗಿ ಕೆಲಸ ಮಾಡಿ ಬರುತ್ತೆ. ಅದಕ್ಕೆ ಮುಂಚೆ ಏನಕ್ಕೆ ಬೇಕು ಹೆಸರು ನಿನಗೆ? ಅಲ್ವಾ? ಸಿಂಪಲ್ ಸತ್ಯ ಅಲ್ವಾ? ಎಸ್, ಉಪೇಂದ್ರ ಅವರು ಅರ್ಥ ಆಗಿದ್ದಾರೆ ಅಂತಂದ್ರೂ ಅರ್ಥ ಆಗೋದಿಲ್ಲ, ಆದ್ರೆ ಅರ್ಥ ಆಗಿಲ್ಲ ಅಂತಂದ್ರೂ ಅರ್ಥ ಆಗಿರ್ತಾರೆ. ಯಾಕೆ ಗೊತ್ತಾ? ತುಂಬಾ ಕಷ್ಟ. ಏನ್ ಗೊತ್ತಾ ಮೇಡಮ್, ಆಕ್ಚುಲಿ ನಾವು ಈ ನಾನು ಅನ್ನೋದು ಬಿಡೋದು ತುಂಬಾ ಕಷ್ಟ. ನಾನು ಹೊರತಾಗಿಲ್ಲ ಅದ್ರಲ್ಲಿ. ನಾನು ಅನ್ನೋದು ಬಿಟ್ಟು ನನಗೂ ಎಲ್ಲ ಪೈನ್ ಆಗೋದು. ನನಗೆ ಮರ್ಯಾದೆನೆ ಕೊಡ್ತಿಲ್ಲ, ನನ್ನ ಹೊಗಳದಾಗ ಸ್ವಲ್ಪ ಖುಷಿ ಆಗುತ್ತೆ. ಇದು ಸಹಜ ಗುಣ ನಮ್ದು. ಬಟ್ ಎಲ್ಲೋ ಒಂದ್ ಕಡೆ ಬೇರೆದೇನೋ ಮಾಡಿದಾಗ ಆಕ್ಚುಲಿ ಅಲ್ಲಿ ನಾವು ಟ್ರೂತ್ಫುಲ್ ಆಗಿ ಇದ್ಬಿಡೋದು ಬೆಟ್ರು ಅಂತ ವೆರಿ ಸೇಫ್ ಅನ್ನಿಸ್ತು ನನಗೆ. ಟ್ರೂತ್ಫುಲ್ ಆಗಿ ಇದ್ಬಿಟ್ರೆ ಬೆಟ್ರು. ಅದನ್ನ ಯಾರು ಬೇಕಾದ್ರೂ ಮಾಡ್ಲಿ ಅಂದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ನನ್ನ ಜೊತೆಲಿ ಕೆಲವರು ಇರ್ತಾರೆ, ಪ್ರಜಾಕೀಯ ಯಾರ ಮಾಡ್ಲಿ ಇದನ್ನ ನಾವು ಒಂದಷ್ಟು ಹೇಳ್ತಾ ಹೋಗೋಣ ಅಂದ್ರೆ, ಸರ್ ಹೆಂಗೆ ಸರ್ ಅವ್ರು ಮಾಡ್ಬಿಟ್ರೆ ನಾವೇನಕ್ಕೆ ಬಂದಿರೋದು ಇಲ್ಲಿ ಅಂತ. ಅಲ್ಲಪ್ಪ, ನಿನಗೆ ಕೆಲಸ ಬೇಕಾ, ನೀನ್ ಬರ್ಬೇಕಾ? ನಾಳೆ ಇವಾಗ ಯಾವ್ದೋ ಒಂದು ಪಾರ್ಟಿ ಹೇಳ್ತು ನಮ್ದು ಕ್ಯಾಶ್ಲೆಸ್, ನಾವು ಬರೀ ಐಡಿಯಾಲಜಿ ಇಟ್ಕೊಂಡ್ ಮಾಡ್ತೀವಿ, ನಾವು ಈ ತರ ಮಾಡ್ತೀವಿ, ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ತರ್ತೀವಿ ಅಂತ ಯಾರೋ ಹೇಳಿದ್ರೆ ಸಂತೋಷ ಅಲ್ವಾ? ಜನ ನಂಬೋದು ನಮ್ದೇ ಇರೋ ಸೆಕೆಂಡ್ರಿ, ನಂಬಲ್ಲ ಅನ್ಸುತ್ತೆ. ಬಟ್ ಮಾಡಿದ್ರೆ ಸಂತೋಷ ತಾನೆ ಯಾರೋ ಒಬ್ರು. ಎವ್ರಿ ಡೇ ಭರವಸೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಇದು ಕಡಿಮೆ ಆಗೋದೇ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು 10,000 ಜನ ಇರ್ಬೋದು ಜೊತೆಲಿ. ಅವನೇ ಹೇಳ್ತೀನಿ ಆಗ್ಬೋದಾ, ಚೆನ್ನಾಗಿದೆಯಲ್ಲ ಅಂತ. ಆಮೇಲೆ 1 ಲಕ್ಷ ಆಯ್ತು, ಆಮೇಲೆ 10 ಲಕ್ಷ ಆಗಿದೆ, ಈಗ 1 ಕೋಟಿ ಜನಕ್ಕೆ ಬಿಟ್ಟಿದೆ. ಖಂಡಿತ ಇದು ಮುಕ್ತ ಹೋಗುತ್ತೆ. ಇದು ಜನಗಳಿಂದಲೇ ಬದಲಾವಣೆ ಆಗ್ಬೇಕಾಗಿದೆ. ಕಾನ್ಸಂಟ್ರೇಟ್. ಯಾರ ಮಾತು ಕೇಳಿಸ್ಕೊಂಬೇಡ. ಕರೆಕ್ಟಾಗಿ ಅಬ್ಸರ್ವ್ ಮಾಡು. ಇಲ್ಲೇನೇನಿದೆ ಸುತ್ತ? ಇದೆ ಮೈನ್ ಎಲೆಕ್ಟ್ರಿಕ್ ಬೋರ್ಡ್. ಶಾರ್ಟ್ ಸರ್ಕ್ಯೂಟ್ ಆದ್ರೆ ಈ ದಾರಿ ಕ್ಲಿಯರ್ ಆಗುತ್ತೆ. ಇದಕ್ಕಿರೋದು